ಅಗಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ GM ವರ್ಬಾದವರು ಅಧ್ಯಕ್ಷರಾಗಿದ್ದಾರೆ. ಕಳೆದ ಸುಮಾರು 30 ವರ್ಷಗಳಿಂದ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಹಾಲು ಉತ್ಪಾದಕರಿಗೆ ಹಾಗೂ ರೈತರಿಗೆ ಸಾಕಷ್ಟು ಅನುಕೂಲತೆಗಳನ್ನು ಕಲ್ಪಿಸಿದ್ದಾರೆ. ಹಾಲು ಉತ್ಪಾದನೆಯನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಉತ್ಪಾದನೆಗೊಳಿಸುವಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲತೆಯನ್ನು ಕಲ್ಪಿಸಿ ಜಾನುವಾರುಗಳ ವಿತರಣೆಯಲ್ಲಿ ಕೂಡ ಉತ್ತಮವಾದ ಒಂದು ಕಾಳಜಿಯನ್ನು ತೋರಿದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ತಮ್ಮ ಸಹಕಾರ ಸಂಘದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ಹೇಳಿ. ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಇವತ್ತಿವರೆಗೆ KMF ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಒಂದು ಹೊಂದಾಣಿಕೆ ಮ್ಯಾಗ ಈ ಸಂಸ್ಥೆಗಳು ನಡೀತಾ ಬಂದಿವೆ. ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಎಷ್ಟೋ ರೈತರಿಗೆ KMFಲಿಂದ ಇನ್ನು ದುಡ್ಡು ಕೊಟ್ಟರು ಸಾಕಾಗೋದು. ಇವತ್ತು ರೈತರ ಪರಿಸ್ಥಿತಿ ಏನೈತಿ ಅಂತಂದ್ರೆ ಒಂದು ಪಶುಹಾರ ರೇಟು ಜಾಸ್ತಿ, ಹಾಲಿಗೆ ರೇಟು ಇವತ್ತಿಗೆ ಇನ್ನೂ ಕಡಿಮೆ ಐತಿ. ಬಹುಶಃ ರೈತರಿಗೆ ಪರ್ ಲೀಟ್ರಿಗೆ ನಾನು KMF ಅಧ್ಯಕ್ಷ ಆಗಿ ಕೆಲಸ ಮಾಡೀನಿ, ನಿರ್ದೇಶಕ ಆಗಿ ಕೆಲಸ ಮಾಡೀವಿ. ಆದರೆ ರೈತರಿಗೆ ಕೊಡ್ತಕ್ಕಂಥ ರೇಟು ನಾವಿದ್ದಾಗೂ ಆಯ್ತು ಈಗೂ ಹೇಳ್ಬೇಕಂದ್ರೆ ಇನ್ನೂ ಕಡಿಮೆನೇ ರೇಟು. ಬಹುಶಃ ರೈತರಿಗೆ ರೇಟ್ ಕೊಡಬೇಕಾದ್ರೆ 50 ರೂಪಾಯಿದಿಂದ ಎಮ್ಮೆ ಹಾಲಿಗೆ ಒಂದು 100 ರೂಪಾಯಿ ರೇಟ್ ಆದ್ರೆ ರೈತರಿಗೆ ಗಿಡ್ಸೋಕ್ಕೆ ಸಾಧ್ಯತೆ. ಬಹುಶಃ ಅದು ಆಗೋ ಟೈಮು ದೂರಿಲ್ಲ, ಆಗಬಹುದಾಗಿತ್ತು. ಆದರೆ ರೈತರು ಮತ್ತು KMF ಈ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದ್ದರೆ KMF ಇರ್ತೈತಿ, KMF ಇದ್ದರೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರ್ತಾವೆ. ಇದ್ರ ಮಧ್ಯದೊಳಗೆ ಎರಡೂ ಮಧ್ಯದೊಳಗೆ ರೈತರು ಗ್ರಾಹಕರು ಉತ್ಪಾದಕರು ಮಾಡಿಕೊಟ್ರೆ KMF ನಡ್ತೈತಿ. ಬಹುಶಃ ಉತ್ಪಾದಕರು ಇಲ್ಲರ KMF 0. ಆದ್ರೆ ಉತ್ಪಾದಕರಿಂದ KMF ನಡಿತೈತಿ ಅಂದಾಗ ಜೊತೆಗೆ ನಾವು ರೇಟು ಇನ್ನೂ ಎಷ್ಟೋ ಕೊಡ್ಬೇಕಂತೇಳಿ ರೈತರಿಗೆ ನಾವು ಮಾಡಿದರೂ ಅದು ಕಾಲ ಇನ್ನೂ ದೂರ ಐತಿ. ಬಹುಶಃ ರೈತರನ್ನ ಎತ್ತಿಗಟ್ಟಿ ಮಾತಾಡಬೇಕು ಅಥವಾ ರೈತರನ್ನ ಹೆಚ್ಚಬೇಕು ಅನ್ನೋವಂಥದ್ದು KMFನ ಕೈಯಾಗ ಐತಿ. ಮತ್ತು ಇಲ್ಲ ಅನ್ನೋಕ್ಕೂ ಸರ್ಕಾರ ಮಧ್ಯದೊಳಗೆ ಒಂದು ರೇಟ್ ಏರಿಸೋದ್ರಾಗಲಿ ರೇಟ್ ಕೊಡೋದ್ರಾಗಲಿ ಸರ್ಕಾರ ಮಧ್ಯದೊಳಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಬಹುಶಃ KMF ಇವತ್ತು ನಮ್ಮ ಆದಿಂದಾಗ ಐತಿ ಅಂದರೂ ಪಶುಹಾರ ರೇಟಿಗೆ ನಮ್ಮ ಹಾಲಿನ ರೇಟಿಗೆ ತುಲನೆ ಮಾಡಿದಾಗ ಭಾಳ ವ್ಯತ್ಯಾಸ ಐತಿ. ಬಹುಶಃ ಈ ರೇಟನ್ನು ಕೊಟ್ಟ ರೈತರಿಗೆ ಭಾಳ ಉತ್ಪಾದನೆ ಆಗತ್ತೆ. ಆದರೆ KMFಗೆ ನಾವು ಹಾಲು ಕೊಡೋದ್ರಿಂದ KMFಲಿಂದ ನಮ್ಗೆ ವಾರಕ್ಕೊಮ್ಮೆ ನಾವಿದ್ದಾಗ ವಾರಕ್ಕೊಮ್ಮೆ ಪ್ರತಿ ವಾರಕ್ಕೊಮ್ಮೆ ಹಳ್ಳಿಗೆ ಡಾಕ್ಟ್ರನ್ನ ಕಳಿಸ್ಕೊಡ್ತೀವಿ. ಎಲ್ಲ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಒಂದೊಂದು ದಿವ್ಸ, ಒಂದು ಸೋಮವಾರ ಒಂದು ದಿವಸ, ಮಂಗಳವಾರ ಒಂದು ದಿವಸ, ಅಂದರೆ ವಾರದಾಗ 7 ದಿವಸನೂ ಇದಕ್ಕೆ ಸುಟಿ ಇದ್ದಿಲ್ಲ ಡಾಕ್ಟ್ರಿಗೆ. ಬಹುಶಃ ಅವರು 100 ರೂಪಾಯಿ ತುಂಬಿಟ್ರೆ ಅದು ಎಷ್ಟೋ ಕಡೆಗೆ ಇರಲಿ ಹಳ್ಳಿ, ಒಂದು ಆಕಳಿಗೆ 1000 ಇರಲಿ, ಅದಕ್ಕೆ 5000 ರೂಪಾಯಿ ಖರ್ಚು ಬಂದರೂ ಅದನ್ನು KMFನ ಭರಿಸಿ ಹಾಲು ಉತ್ಪಾದಕರ ರೈತ ಮಹಿಳೆಯರಿಗೆ ಭಾಳ ಸಹಾಯ ಮಾಡುವಂಥದ್ದು KMFಲಿಂದ ಆಕ್ಕಿತ್ತು. ಇವತ್ತು ಅದನ್ನು ಸ್ಟಾಪ್ ಮಾಡಿ ಇವತ್ತು ಎಮರ್ಜೆನ್ಸಿ KMFಲಿಂದ ಇಟ್ಟ. ಅದು ಒಂದು ಡಾಕ್ಟ್ರ್ ಬಂದ್ರೆ 100 ರೂಪಾಯಿ ಅದನ್ನು ಕೊಟ್ಬಿಟ್ರೆ ರೈತರಿಗೆ ಯಾವ ಚಾರ್ಜು ನಾವು ಮಾಡೋದಿಲ್ಲ. ಕಾರ್ ತೊಗೊಂಬಂದು ಅದು ಆಕಳ ಎಮ್ಮೆ ಇರಲಿ ಅದಕ್ಕೆ ಸೇವೆ ಮಾಡಿ ಹೋಗ್ತಕ್ಕಂಥ KMF ನಮ್ಮ ಹಾಲು ಉತ್ಪಾದಕ ಸಹಕಾರಿ ಸಂಘಕ್ಕೆ KMF ಮಾಡಿದೆ. ಬಹುಶಃ ನಾನು ಹಿಂದಿದ್ದಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಹಿಂದೆ ಮಿಲ್ಕೋ ಟೆಸ್ಟರ್ ಕೊಟ್ಟೇವಿ, AMC ಕೊಟ್ಟೇವಿ, ಸಂಘಗಳ ಕಟ್ಟಡಕ್ಕೆ ದುಡ್ಡನ್ನು ಕೊಟ್ಟೇವಿ. ಅನೇಕ ರೈತ ಸಂಘಕ್ಕೆ ರೈತ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಸಾಕಷ್ಟು ಸಹಾಯಧನವನ್ನು ಮಾಡಿ ಇವತ್ತಿನವರಿಗೆ ಅದು ಮುಂದುವರಿತಾ ಬರಬೇಕು. ಬಹುಶಃ ನಾವು ಹಿಂದಿದ್ದಾಗ ಒಂದು ಕಲ್ಯಾಣ ಟ್ರಸ್ಟನ್ನು ಮಾಡಿದ್ವಿ. ಒಮ್ಮೆ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘದ ರೈತರು 100 ರೂಪಾಯಿ ಕೊಟ್ಟು ಕಲ್ಯಾಣ ಸಂಘಕ್ಕೆ
ಮೆಂಬರ್ ಆದ ಅದು ಅವನ ಜೀವನ ಇರೋ ತನಕನೂ ಅದು ಮೆಂಬರ್ಶಿಪ್ ಉಳಿದೈತಿ. ಅವ ಯಾವಾಗ ತೀರ್ಕೊಂಡು ಹೋಗಿ ಅವನ ಖಾತೆಗೆ ಕಲ್ಯಾಣ ಸಂಘದಿಂದ 5ರಿಂದ 10 ಸಾವಿರ ನಮ್ಮ ಕಲ್ಯಾಣ ಸಂಘದಿಂದ ರೈತರಿಗೆ ಬರ್ತೈತಿ, ಸೆಕ್ರೆಟ್ರಿಗೆ 10 ಸಾವಿರ ಬರ್ತೈತಿ. ಈಗ ಜೊತೆಗೆ 10 ಸಾವಿರ ಆ ರೈತರಿಗೆ ಮಾಡ್ತಿ, ಸೆಕ್ರೆಟ್ರಿಗೆ ಹೆಚ್ಚಿಗೆ ಮಾಡ್ತಿ. ಅವ ಏನಾರಾಗಿ ಸೆಕ್ರೆಟ್ರಿ ಮಾತ್ರ ಏನಾರಾಗಿ ಕಾಲು ಮುರಿದ್ರೆ ಅವ್ನು ಡೆತ್ ಆದ್ರೆ ಅವಾಗ 50 ಸಾವಿರ ತನಕನೂ ಆ ಇದರಿಂದ ಕಲ್ಯಾಣ ಟ್ರಸ್ಟಿಂದ ದುಡ್ಡು ಕೊಡೋಕೆ ಇನ್ನು ನಾವಿದ್ದಾಗ ಕಲ್ಯಾಣ ಟ್ರಸ್ಟ್ ಮಾಡಿ ಎಲ್ಲ ಸೆಕ್ರೆಟ್ರಿಗೆ ಬಂತು, ರೈತರಿಗೆ ಬಂತು. ಇದೊಂದು ಕಲ್ಯಾಣ ಸಂಘದಿಂದ ಭಾಳಷ್ಟು ರೈತರಿಗೆ ಮತ್ತು ಹಾಲು ಉತ್ಪಾದಕರಿಗೆ ದೊಡ್ಡ ಸಹಾಯ ಆಗುವಂಥ ಕೆಲಸವನ್ನಾಗಿ ಹಿಂದೆ ನಾವಿದ್ದಾಗ ಕೂಡ ಇದಕ್ಕೆ ಹೆಲ್ಪ್ ಮಾಡೀವಿ, ಸಂಘಕ್ಕೆ ಹೆಲ್ಪ್ ಮಾಡೀವಿ. ಸಾಕಷ್ಟು ಸಹಾಯಧನ KMF ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಒಳ್ಳೆಯ ಒಡನಾಟ ಐತಿ. ಮತ್ತು ಇಲ್ಲಿಂದ ನಾವಿದ್ದಾಗಿಂದ ರೈತರನ್ನ, ಕಾರ್ಯದರ್ಶಿನ, ಅಧ್ಯಕ್ಷರನ್ನ ಎಲ್ಲರನ್ನೂ ಗುಜರಾತ್ ಮಾದರಿಗೆ ಇವ್ರನ್ನ ಕರ್ಕೊಂಡೋಗಿ ಅಲ್ಲೇ ಗುಜರಾತ್ ಮಾದರಿ ಒಳಗೆ ಏನೈತಿ ಅನ್ನುವಂಥದ್ದು ಅದನ್ನು ಇವತ್ತಿಗೆ ನಾವು ಸಾಧಿಸುವಷ್ಟು ಶಕ್ತಿ ಬಂದೈತಿ. ಹಿಂದೆ ನಮ್ಮ ಕರ್ನಾಟಕದಾಗ ಎಲ್ಲ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಆ ಶಕ್ತಿ ಇದ್ದಿದ್ದಿಲ್ಲ. ಇವತ್ತು ಹೇಳ್ಯಾರ, ಸಹಕಾರಿ ಮಂತ್ರಿಗಳು ಹೇಳ್ಯಾರ, ಇವತ್ತು ಮುಂಜಾನೆ ಹಾಲು ಹಾಕಿದ್ರೆ ನಾವು ಸಂಜೆಗೆ ನಾವು ಬಿಲ್ ಕೊಡುವಂಥ ವ್ಯವಸ್ಥೆ ಈಗಾಗಲೇ ಇದನ್ನು ಮಾಡೋಕ್ಕೆ ಎಲ್ಲರೂ ರೆಡಿ ಅದ. ಆದರೆ ನಮ್ಮ ರೈತರು ನಮ್ಗೆ ಇವತ್ತು ಹಾಕಿ ಇವತ್ತು ನೀವು ದುಡ್ಡು ಕೊಟ್ಟರೆ ಅದು ನಿಲ್ಲೋದಿಲ್ಲ, ನಮ್ಗೆ 15 ದಿವ್ಸಕ್ಕೊಮ್ಮೆ 20 ದಿವ್ಸಕ್ಕೊಮ್ಮೆ ಪೇಮೆಂಟ್ ಕೊಡ್ರಿ ಅಂತೇಳಿ ಉತ್ಪಾದಕರು ಹೇಳಿದಾಗ, ಅಂದ್ರೆ ನಮ್ಮ ಮಕ್ಕಳಿಗೆ ಫೀ ಕಟ್ಟಕ್ಕೆ, ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗೋಕೆ, ನಮ್ಮ ಮನೆ ಸಂತಿಗೆ ಯಾವಾದರೂ ಒಂದು 15 ದಿವ್ಸಕ್ಕೆ ನೀವು ಪೇಮೆಂಟ್ ಕೊಟ್ಟರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು ರೈತರ ಆಶಾಭಾವನೆ ಏನೈತಿ. ಆಶಾಭಾವನೆ ತಕ್ಕಂಥ ನಮ್ಮ ಸಂಘದಿಂದ ನಾವು ಬಟವಾಡೆಯನ್ನು ಮಾಡ್ತಿದ್ವಿ. ಹಿಂದೆ ನಾವೆಲ್ಲ ವಾರಕ್ಕೊಮ್ಮೆ 15 ದಿವ್ಸಕ್ಕೊಮ್ಮೆ ಇಲ್ಲೇ ಪೇಮೆಂಟ್ ಮಾಡ್ತಿದ್ವಿ ಸೊಸೈಟಿಯಾಗ. ಈಗೆಲ್ಲ ಬ್ಯಾಂಕ್ ಥ್ರೂ ಪೇಮೆಂಟ್ ಮಾಡಕೊಂತೀವಿ. ಬಹುಶಃ ಎಷ್ಟು ಒಂದು 15 ದಿವ್ಸಕ್ಕೆ ವಾರಕ್ಕೆ ಎಷ್ಟಾಗೈತಿ ಅನ್ನೋಂಥದ್ದು ನೋಡಿ ಅದನ್ನು ಬ್ಯಾಂಕಿಗೆ ಒಂದೇ ಚೆಕ್ ಕೊಟ್ಟು ಹಾಕ್ತೀವಿ. ನಮ್ಮ ಸೆಕ್ರೆಟ್ರಿ ಅವ್ರವ್ರ ಖಾತೆಗೆ ಎಷ್ಟು ಹಾಲು ಹಾಕ್ಯಾರ ಅನ್ನೋಂಥದ್ದು ಅದನ್ನು ಖಾತೆ ಹೊಡೆದು ಹಾಕಿರ್ತಾನೆ, ಅವ್ರ ಖಾತೆಗೆ ಅಷ್ಟು ಜಮಾ ಆಕೈತಿ. ನೇರವಾಗಿ ಈಗ ಏನು ಸೆಕ್ರೆಟ್ರಿ ಕೇಳೋ ನೇರವಾಗಿ ಹೋಗಿ ಬ್ಯಾಂಕಿಗೆ ಅವ್ರು ಎಷ್ಟು ದುಡ್ಡು ಆಗತೈತಿ ಅಷ್ಟು ದುಡ್ಡು ತೊಗೊಂಡು ಬರ್ತಾರೆ. 5 ರೂಪಾಯಿ ಇದ್ದಂಕಿ ಸರ್ಕಾರನ ಅವ್ರ ಖಾತೆಗೆ ಹಾಕ್ತೈತಿ. ಯಾರು ಹಾಲು ಉತ್ಪಾದಕರ ಏನು ಸದಸ್ಯ ಇರ್ತಾರೋ ಅವ್ರು ಎಷ್ಟು ಹಾಲು ಹಾಕಿರ್ತಾರೆ ಆ ಪ್ರಕಾರ ನಾವು ಅದನ್ನು ವರದಿನ KMF ಕೊಟ್ಟಿರ್ತೀವಿ. KMF ಸರ್ಕಾರ ಕೊಡ್ತೈತಿ. ಅದರ ಪ್ರಕಾರ ಪೇಮೆಂಟ್ ಎಲ್ಲ ರೀತಿ ಆಕೈತಿ. ಮುಂದಿನ ದಿನದೊಳಗೆ ಇನ್ನಷ್ಟು ರೇಟ್ ರೈತರಿಗೆ ಕೊಡಬೇಕು. ಒಳ್ಳೆಯ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಡೀತಾವು. ಈ ಹಾಲು ಉತ್ಪಾದಕರ ಸಹಕಾರಿ ಸಂಘ ಗುಜರಾತ್ ಏನು ಫಸ್ಟ್ ಇತ್ತು, ನಾವು ಸೆಕೆಂಡ್ ಬಂದೀವಿ. ಗುಜರಾತ್ ಮಾದರಿ ಒಳಗೆ ಪೇಮೆಂಟ್ ಏನು ಕೊಡ್ತಾರೆ ಹಂಗೆ ನಾವು ಹಳೆ ಸಂಘಗಳು ಏನು ಎಲ್ಲ ಸಂಘದಾಗೂ ದುಡ್ಡು ಅದಾವೆ, ಸಾಕಷ್ಟು ದುಡ್ಡು ಸಂಘದಾಗ ಐತಿ. ನಾವು ಮುಂಜಾನೆ ಹಾಲು ಹಾಕಿದ್ರೆ ಸಂಜೆ ಕೊಡೋ ಶಕ್ತಿ ನಮಗೂ ಐತಿ. ಯಾವ ರೈತಗೂ ನಾವು ಪೇಮೆಂಟ್ ಸಕಾಲ ಕೊಡೋಕೆ ನಮಗೂ ಶಕ್ತಿ ಐತಿ. ಬಹುಶಃ ರೈತರಿಗೆ ಭಾಳಷ್ಟು ಸರ್ಕಾರ ಆಕಳಿಗೆ ಎಮ್ಗೆ ಸಹಾಯಧನ ಕೊಟ್ಟರೆ ಇನ್ನೂ ಉಪಯೋಗ ಆಕೈತಿ ಅನ್ನೋವಂಥದ್ದು ನಮಗೆ ಭಾಳ ಆಶಾಭಾವನೆ ಐತಿ. ಮುಂದಿನ ದಿನಮಾನದೊಳಗೆ ಭಾಳ ಸರ್ಕಾರ ರೈತರಿಗೆ ಒತ್ತು ಕೊಡಬೇಕು. ಒತ್ತು ಕೊಟ್ಟು ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಬೆಳೆಸಬೇಕು. ಇನ್ನಷ್ಟು ಸರ್ಕಾರದಿಂದ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಲು ಸಹಾಯಧನ ಕೊಡಬೇಕು ಅನ್ನುವಂಥದ್ದು ನಮ್ಗೆ ಸಂಘಕ್ಕೆ ಈ ಟೆಸ್ಟಿಂಗ್ ಮಾಡೋಕ್ಕೆ ಒಳ್ಳೊಳ್ಳೆ ಮಿಷನ್ ಬಂತು. ಯಾವ ರೈತ ಹಾಲು ಹಾಕ್ತಾನೆ ಅವನು ಎಷ್ಟು SNF, ಎಷ್ಟು ಪ್ಯಾಟು, ಎಷ್ಟು ಗುಣಮಟ್ಟದ ಹಾಲು ಬಂತು ಅನ್ನೋಂಥದ್ದು ಈ ಪ್ಯಾಟ್ ಮುಖಾಂತರ ಗೊತ್ತಾಕೈತಿ. ಒಂದು ಸಿಟ್ಟು ಹಂಗೂ ಕಾಪಿ ಹೋಗ್ತೈತಿ, ಒಂದು ಸಿಟ್ಟು ಪುಕ್ಕಟ ಕೊಡ್ದ ಒಂದು ಮಿನಿಮಮ್ ಅದೊಂದು 50,000 ಇದ್ದರೆ ನಮ್ಮ ಸೊಸೈಟಿಗೆ ಒಂದು 5,000 ನಮ್ಮ ಕಡಿಸಿದ ಸಹಾಯಧನ ತೊಗೊಂಡು ಅವನ್ನೆಲ್ಲ ಸಹಾಯಧನವನ್ನಾಗಿ ಸರ್ಕಾರಕ್ಕೆ ಪುಕ್ಕಟ ಹಾಕಿ ಕೊಡಬೇಕು ಅಂತೇಳಿ ಈ ನಿಮ್ಮ
ಈ ಮಾಧ್ಯಮಕ್ಕೆ ನಾನು ತಿಳ್ಸೋಕೆ ಇಚ್ಛೆ ಪಡ್ತೀನಿ. ನಿಮಗೆಲ್ಲ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.